ಕೇಳಿ ಲಕ್ಷ ಕೊಡ್ರಿ ಅವ್ರು ಹೇಳಿ ಮಾತಾಡ್ ಬಿಡಿ ಯಾರು ನೋಡ ಪೆಟ್ರೋಲ್ ಆಗಲಿ ಕೆರೋಸಿನ್ ಆಗಲಿ ಈ ಚೀಲ ಅಂದ್ರೆ ಹಂಗ ಹಾಕ್ಬಾರ್ದು. ಎಲ್ಲಿ ಸಿಕ್ಕಿದ ಮನ್ಯಾಗ ಸಿಕ್ಕಿದ ಚೀಲ ತಂದು ಹಾಕಿದ್ರೆ ಆರೋದಿಲ್ಲ. ಈ ತರ ಬಗ್ಗೆ ನೀರಲ್ಲಿ ತೋರಿಸ್ಬೇಕು. ತೋರ್ಸಿದ ಎಕ್ಸಾಂಪಲ್ ಚಿಲ್ಲರೆ ಅಂತ ತಗೊಳ್ಳಿ. ಎಂದ್ರೆ ಇದೇನೂ ಆಗೋಲ್ಲ. ನೀವೇನು ಹೆಂಗೆ ಇಲ್ಲ ಮನ್ಯಾಗ ಗ್ಯಾಸ್ ಬೇರೆ ಗ್ಯಾಸ್ ಅಂತ ಅಂಜಿಕಾರಿ ಯಾರು ಹೋಗ್ಬಾರ್ದು. ದಯವಿಟ್ಟು ಟೀಚರ್ಸು ಯಾಕಂದ್ರೆ ಅವರೇ ಜಾಸ್ತಿ ಇರೋರು ಅಡುಗೆ ಮಾಡೋದ್ರ ಮನ್ಯಾಗ. ಇದು ಯಾವಾಗೂ ಲೀಕ್ ಆಗೋದು ಒಂದು ಕಾರಣ ಅಂದ್ರೆ ಇದ್ರೊಳಗೊಂದು ಸಣ್ಣ ರಬ್ಬರ್ ವೈಸರ್ ಇರ್ತದೆ. ವೈಸರ್ ಆ ವೈಸರ್ ಅದು ಡೆನ್ಸಿಟಿ ಕಡಿಮೆ ಆತಂದ್ರೆ ಲೀಕ್ ಆಗಿ ಶುರು ಮಾಡ್ಬೇಕು. ಲೀಕ್ ಆದರೆ ಅದರಿಂದ ನಿಮ್ಗೆ ಏನೂ ಅಪಾಯ ಇಲ್ಲ. ಬೆಂಕಿ ಅವಾಗ ಇದೇನಾಗ್ತದೆ ಲೀಕ್ ಆಗೋದ್ರಿಂದ ದೂರದಿಂದ ಗ್ಯಾಸ್ ಬಂಕ ಇದು ಬೆಂಕಿ ಆಗ್ತದೆ. ಬೆಂಕಿ ತೆಗಿಬಿಟ್ಟು ಚೀಲು ಇಲ್ಲಿ ಚಾದರ್ ಇರ್ತಾರಲ್ಲ ಮನ್ಯಾಗ ಆ ಚಾದರ್ಗಳು ತೊಗೊಂಡ್ಬಂದೆ ಬೆಂಕಿ ಆದಾಗ ಏನು ನೀವು ಅಂದೋದು ಬೇಕಾಗಿಲ್ಲ ಅಂತಂದ್ರೆ ಏನೂ ಆಗೋಲ್ಲ. ನಿಮಗೆ ತಂದು ಬಿಟ್ಟೆ ಇಲ್ಲಿ ಬೆಂಕಿ ಆಗ್ತದೆ ಅದ್ರ ಮೇಲೆ ಸುತ್ತ ಹಾಕಿಬಿಡೋದು. ಅಂದರೆ ಅಷ್ಟೇ ಬರೋದಕ್ಕೆ ಕಟ್ ಆಗ್ತೈತಿ ಬೆಂಕಿ ಆಗಿಬಿಡುತ್ತೆ. ಆಮೇಲೆ ನೀವು ತೊಗೊಂಡೋಗಿ ಎಲ್ಲಿಗೆ ಹೋಗಿ ಇಟ್ಬಿಡೋದು. ಗ್ಯಾಸ್ ಯಾವ ಕಾರಣಕ್ಕೂ ಬ್ಲಾಸ್ಟ್ ಆಗೋದಿಲ್ಲ. ಸಿಲಿಂಡರ್ ಯಾವಾಗ ಬ್ಲಾಸ್ಟ್ ಆಗ್ತದೆ ಅಂದ್ರೆ ಇದೆಲ್ಲ ಕಂಟೈನರೆಲ್ಲ ಹೀಟ್ ಆತಂದ್ರೆ ಅದ ಮನೆ ಒಳಗೆ ನೀವು ಯಾವಾಗೂ ಅದ್ರ ಪಕ್ಕದಲ್ಲಿ ಮತ್ತೇನು ಅರಿವಿಗಳು ಮತ್ತೇನು ಕಟ್ಟಿಗೆ ಐಟಮು ಈ ಥರ ಇದ್ದಾಗ ಇದೆಲ್ಲ ಹೀಟ್ ಆದ ತಕ್ಷಣ ಅದ್ರೊಳಗೆ ಇರೋ ಗ್ಯಾಸ್ ಏನಾಯ್ತದ 1000 ಇದ್ದಾಗ ಉಬ್ಬತೈತ ಲಿಕ್ವಿಡ್ ಇದ್ದ ಅದೇನಾಯ್ತದ ಅವಾಗ ಮಾತ್ರ ಗ್ಯಾಸ್ ಇದ್ರೆ ಬ್ಲಾಸ್ಟ್ ಆಗ್ತೈತಿ. ಬಾಗಿ ಮನೆಯಲ್ಲಿ ಇದು ಲೀಕ್ ಹಾಕಂತ ಉರಿಯದ ಯಾವಾಗೂ ಬ್ಲಾಸ್ಟ್ ಆಗೋದ ನೀವು ಅಂದಾಕ ಹೋಗ್ಬೇಡ್ರಿ. ಯಾವಾಗ ಗ್ಯಾಸ್ ಯಾವಾಗ ಇಡ್ಬೇಕಾದ್ರೆ ಮನೆಯಲ್ಲಿ ಅದು ಅಡುಗೆ ಮಾಡ್ತಾರಲ್ಲ ಮನ್ಯಾಗ ಹೆಣ್ಮಕ್ಳು ಸ್ಟೋವ್ ಏನಿರಬೇಕು. ಇದು ನಿಮ್ಮ ಸ್ಟೋವ್ ಇಲ್ಲ ಪರ್ಸನ್ ಕಟ್ಟಿ ಮೇಲೆ ನಿಮ್ಮ ಸ್ಟೋವ್ ಇರಬೇಕು. ಗ್ಯಾಸ್ ಕೆಳಗಿರಬೇಕು, ಹೈಟ್ ಇರಬೇಕು. ಸಿಲಿಂಡರ್ಗಿಂತ ನಿಮ್ಮ ಸ್ಟೋವ್ ಮ್ಯಾಲೆ ಇರಬೇಕು. ಗ್ಯಾಸ್ ಒಳಗೆ ಗ್ಯಾಸ್ ಸರಿಯಾಗಿ ಪಾಸ್ ಆಗ್ತದೆ. ಇದಕ್ಕಿಂತ ಕೆಳಗೆ ಒಬ್ಬೊಬ್ರು ಏನು ಮಾಡ್ತಾರೆ ಏನೋ ಕಾಲು ವ್ಯಾಸ ಅಂತ ಹೇಳ್ಬಿಟ್ಟು ಇಲ್ಲ ಕುಂದು ರೊಟ್ಟಿ ಮಾಡ್ತಾರೆ ಕೆಳಗೆ ಸ್ಟೋವ್ ಕೆಳಗೆ ಅವಾಗ ಗ್ಯಾಸ್ ಜಾಸ್ತಿ ಐತಿ. ಆ ಥರ ತಪ್ಪು ಯಾವಾಗ ಮಾಡಕ್ಕೆ ಹೋಗ್ಬಾರ್ದು. ಗ್ಯಾಸ್ಗಿಂತಲೂ ಸ್ಟೋವ್ ಒಲಿ ಯಾವಾಗ ಮ್ಯಾಲೆ ಇರಬೇಕು. ಅದು ಪೆಟ್ರೋಲ್ ಫೈರ್ ತೋರಿಸ್ತಾರೆ ನಮಗೆ. ಪೆಟ್ರೋಲ್ಗೆ ಫೈರ್ ಆದಾಗ ಯಾವ ರೀತಿ ಎಕ್ಸ್ಟಿಂಗ್ವಿಷ್ ಮಾಡ್ತೇವೆ ಅಂತ Children, concentrate here, everybody. ನೀನೀಗ ನೀರು ಹಾಕ್ತೀವಿ. ನೀರು ಹಾಕಿರ ಹಂಗೆ ಆರ್ತೈತೋ ಇಲ್ಲ ನೋಡಿ. ನೀರು ಹಾಕಿದ್ರ ಅದೇನು ಮಾಡ್ಬೇಕೀಗ? ಅದನ್ನೇನು ಮಾಡ್ಬೇಕು? ವಾತಾವರಣ ಗಾಳಿ ಸಿಗದತ್ತರ ಬ್ಲ್ಯಾಂಕೆಟ್ ಮಾಡ್ಬೇಕು. ನಾವು ಬ್ಲ್ಯಾಂಕೆಟ್ ಇದನ್ನ ಹೆಂಗೆ ಮಾಡ್ಬೋದು ಅಂತಂದ್ರೆ ಚೀಲದಿಂದ ದಬ್ಬ ಹಾಕಿ ಆಯ್ತಲ್ಲ ಬೆಂಕಿಲ್ಲ ಆಡು ಆಯ್ತಲ್ಲ. ಈಗ ಆಯ್ತಲ್ಲ ಈಗ ಅದ್ರಾಗ ಏನೈತೆ ಪೆಟ್ರೋಲ್ ಐತೆ. ಮತ್ತೆ ಹೆಂಗದು ಯಾಕಂದ್ರೆ ನೀರು ಕೆಳಗೆ ಪೆಟ್ರೋಲ್ ಮ್ಯಾಲೆ ಬೆಂಕಿ ಯಾವಾಗಲೂ ಆರೋದಿಲ್ಲ. ಅದಕ್ಕೆ ಏನು ಮಾಡ್ಬೇಕು? ವಾತಾವರಣ ಗಾಳಿ ಸಿಗದಂಗೆ ಮತ್ತೆ ಗ್ಯಾಸ್ ಈ ಥರ ಯೂಸ್ ಮಾಡ್ಬೋದು. ದೊಡ್ಡ ಬರೀ ಯಾರು ನೀವು ಬರೀ ಚಪ್ಪಾಳಿ ಹೊಡಿಲೋ ನಿಮ್ಮ ಸರ್.
ಪೆಟ್ರೋಲ್ ಬಂಕ್ ಅಲ್ಲಿ ಇರ್ತಲ್ಲ ಅಲ್ಲೇ ಇದೆ ಅದನ್ನ ಯಾವ ತರ ಯೂಸ್ ಮಾಡ್ಕೊಂಡು ಅಂದ್ರೆ ಅದನ್ನ ಸಣ್ಣ ತರ ಬೆಂಕಿ ಅದಾಗ ಅಷ್ಟ ದೊಡ್ಡ ಟ್ಯಾಂಕರ್ ಬೆಂಕಿ ಐತಿ ಅದೆಲ್ಲಿ ಯೂಸ್ ಆಗಲ್ಲ. ಆಮೇಲೆ ಹೇಳ್ರಲ್ಲ ಬಿ ಕ್ಲಾಸ್ ಫೈರ್ ಅಂತಂದ್ರೆ ಫೋಮ್ ಎಲ್ಲಿ ದೊಡ್ಡ ದೊಡ್ಡ ಪೆಟ್ರೋಲ್ ಬಂಕ್ಗೆ ಟ್ಯಾಂಕರ್ಗೆ ಈ ಥರ ಹಾಕ್ತಿದ್ರೆ ನಾವು ಫೋಮ್ ಯೂಸ್ ಮಾಡ್ತಾವೆ. ಕೊಡ್ಬಿಡಿ ಮೇಡಮ್ ಅಂದ್ರೆ ಕೊಡಿ ಅವ್ರು ತಗೊಂಡ್ರೆ ಅವ್ರು ಮಾಡಿ ಅವ್ರು ತಗೊಂಡು ಇದ ಫೋಮ್ ಟೈಪ್ ಫೋಮ್ ಅಲ್ಲ ಆಗುತ್ತೆ ಬರೀ ಎಲ್ಲ ಆವರಿಸಿಕೊಂಡು ಬ್ಲಾಂಕೆಟ್ ಹಾಕಿ ವಾತಾವರಣ ಗಾಳಿ ನೋಡಿ ಆಯ್ತಲ್ಲ ಬರೀ ನೀರಷ್ಟೇ ಹಾಕಿದ್ರೆ ಯಾವಾಗ ಆಗಲಿಲ್ಲ ನೀರ್ ಹಾಕಿದ್ರೆ ಸೋಪ್ ರೆಡಿ ಮಾಡ್ಕೊಂಡು ನೀವು ಅಂದ್ರೆ ಗಾಳಿ ಸೈಡಿಗೆ ಕಟ್ತಾರೆ ಎಲ್ರೆ ಮನ್ಯಾಗ ಕಡೆ ಎಲ್ಲ ಎಣ್ಣೆ ಹಾಕ್ಬೇಕು ಬ್ಯಾಂಕಿಗೆ ಏನ್ ಮಾಡ್ತಾರೆ ನೀರು ಹಾಕಿದ್ರೆ ಒಟ್ಟೆ ಆರಂಗಿಲ್ಲ ಆರೋದಲ್ಲ ಇಲ್ಲ ಪ್ಲೇಟ್ ಮುಚ್ಚಿರ್ತಾರೆ ಪ್ಲೇಟ್ ಮುಚ್ಚಿದ್ರೆ ಆರಿಬಿಡ್ತಾರೆ ಅಂದ್ರೆ ಅದ ಗಾಳಿ ಮತ್ತೆ ಬರಬಾರ್ದು ಗಾಳಿ ಬರಬಾರ್ದು ಅಷ್ಟೇ